ಇರುವಂತ ಈ ಖಾಲಿ ಹುದ್ದೆಗಳು ಇದನ್ನ ಸರ್ಕಾರ ಯಾವಾಗ ಭರ್ತಿ ಮಾಡುತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಆದಷ್ಟು ಬೇಗ ಉದ್ಯೋಗ ಭರ್ತಿ ಮಾಡಬೇಕು ಅಂತಿದ್ದಾರೆ. ಸರ್ಕಾರಿ ನೌಕರರು ನನ್ನ ಇಲಾಖೆಯಲ್ಲಿ ಹೆಚ್ಚಾಗಿದ್ದಾರೆ, ಹೀಗಾಗಿ ಉದ್ಯೋಗ ಭರ್ತಿ ಆದ್ರೆ ತುಂಬಾ ಉಪಯೋಗ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಸಚಿವ ಮಧು ಬಂಗಾರಪ್ಪ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಹೋರಾಟವನ್ನ ಹತ್ತಿಕ್ಕಲು ಆಗೋದಿಲ್ಲ, ಅನೌನ್ಸ್ ಆಗ್ಲಿ ಆಗದೇ ಇರಲಿ ನಮ್ಮ ಪ್ರಕ್ರಿಯೆಗಳನ್ನ ಮುಗಿಸಿದ್ದೇವೆ ಅಂತ ಹೇಳಿದ್ದಾರೆ. ಮಧು ಬಂಗಾರಪ್ಪ ಮಾತಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಏನ್ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಬನ್ನಿ ನೋಡ್ಕೊಂಡ್ ಬರೋಣ. ಸರ್, ಈಗ ಈ ಸರ್ಕಾರಿ ಹುದ್ದೆಗಳು ಇನ್ನೂ ಕೂಡ ಖಾಲಿ ಇದಾವೆ, ಭರ್ತಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಧಾರವಾಡದೆಲ್ಲ ಯುವಕರು ಎಲ್ಲ ಹೋರಾಟ ಮಾಡಿದ್ರು, ಜಂಜಿ ಹೋರಾಟ ಶುರು ಆಯ್ತು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಸರ್? ಇಲ್ಲ, ನಾವು ಆಕ್ಚುಲಿ ಇನ್ಫ್ಯಾಕ್ಟ್ ಈ ಇಂಟರ್ನಲ್ ರಿಸರ್ವೇಶನ್ ಬಿಟ್ರೆ ಇನ್ನೆಲ್ಲದಕ್ಕೂ ನಾವು ರೆಡಿ ಮಾಡ್ಕೊಂಡಿದೀವಿ. ಇನ್ಫ್ಯಾಕ್ಟ್ ನಾವು ಡಿಸೆಂಬರ್ 6th or 7th ಬೆಳಗಾಂ ಸೆಷನ್ ಶುರು ಆಗಕ್ಕಿಂತ ಮುಂಚೆನೆ ನಾನು ಟಿಇಟಿ ಎಕ್ಸಾಮ್ ಮಾಡ್ಬಿಟ್ಟೆ. ಬಿಕಾಸ್ ಟೈಮ್ ಯಾವಾಗ ಇಂಟರ್ನಲ್ ರಿಸರ್ವೇಶನ್ ಸ್ಟಾರ್ಟ್ ಆಗುತ್ತೆ ನಮ್ದು ಪ್ರೋಸೆಸ್, ಅದಾದ್ಮೇಲೆ ಸಿಇಟಿ ಮಾಡ್ಬೇಕು. ಸಿಇಟಿ ಮಾಡ್ಬೇಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಬೇಕು. ನನಗನ್ಸುತ್ತೆ ಇದು ಬೇಗ ಆಗತ್ತೆ ಅಂತ ವಿಶ್ವಾಸ ಇದೆ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೂಟ, ಈಗ ಎಲೆಕ್ಷನ್ ಇರೋದ್ರಿಂದ ಮೋಸ್ಟ್ಲಿ ಅದಕ್ಕೇನಾದ್ರೂ ಒಂದು ಇದಿರ್ಬೋದೇನೋ. ಮತ್ತೆ ಇವಾಗ 24th ಏನೋ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಇದು ಗೊತ್ತಿಲ್ಲ ನನಗಿನ್ನು ಸಬ್ಜೆಕ್ಟ್, ನಾನು ಸ್ವಲ್ಪ ಹೊರಗಿದ್ದೀನಿ, ಬೆಳಗ್ಗೆ ಬಂದ್ಮೇಲೆ ಗೊತ್ತಾಗ್ತದೆ. ಬಟ್ ಆದಷ್ಟು ಬೇಗ ಮಾಡಬೇಕಾಗ್ತದೆ. ಮಾಡಿದ್ರೆ ನನ್ನ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಅದು ಹೆಲ್ಪ್ ಆಗ್ತದೆ. ಬರೀ ನಂದಲ್ಲ, ಇಡೀ ರಾಜ್ಯದಲ್ಲಿ. ಅದರಲ್ಲೂ ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್, ಬಿಕಾಸ್ ಸರ್ಕಾರಿ ನೌಕರರು ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲೇ 10 ಸರ್, ಒಂದು ಈಗ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ ಅಂತಂದೇಳಿ ಪ್ರಕ್ರಿಯೆನ ಶುರು ಮಾಡ್ಲಿಕ್ಕೆ ಎಲ್ಲ ಒಂದಷ್ಟು ಮುಂದಾಯ್ತು. ಇದಾದ ನಂತರದಲ್ಲಿ ಮತ್ತೆ ಹುದ್ದೆಗಳು ಭರ್ತಿ ಮಾಡ್ಬೇಕು ಅಂತ ಹೋರಾಟಗಾರರು ಹೋರಾಟವನ್ನ ಶುರು ಮಾಡಿದ್ರು. ಅವರಿಗೆ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರ ಹೋರಾಟ ಮಾಡ್ಲಿಕ್ಕೆ ಮತ್ತೆ ಅನ್ನೋಂತ ಒಂದಷ್ಟು ಆರೋಪಗಳಿದಾವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೋರಾಟ ಕಾನೂನುಬದ್ಧವಾಗಿ ಅವ್ರು ಎಲ್ ಬೇಕಾದ್ರೆ ಹೋರಾಟ ಮಾಡ್ಬೋದು. ಹಂಗೆಲ್ಲ ಮೋಸ್ಟ್ಲಿ ನನಗ್ ಗೊತ್ತಿರೋ ಪ್ರಕಾರ ಮಾಡೋದಿಲ್ಲ. ನಮ್ ದೇಶದೊಳಗೆ ಹೋರಾಟ ಮಾಡ್ಬೇಡ್ರಿ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಬಟ್ ಹೋರಾಟ ಮಾಡಬೇಡಿ, ಬಿಕಾಸ್ ವಿಶ್ವಾಸ ಇಟ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಹೋರಾಟ ಹತ್ತಿಕ್ಕತಕ್ಕಂತ ಪ್ರಶ್ನೆ ಬರೋದಿಲ್ಲ ಹನುಮಂತವರ. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲ ಸಿಸ್ಟಮ್ ಇಲ್ಲ, ಅದು ಮಾಡೋದಕ್ಕಾಗೋದಿಲ್ಲ. ಬಟ್ ವಿಶ್ವಾಸ ಇಟ್ಕೊಳ್ಳಿ, ಆದಷ್ಟು ಬೇಗ ಪ್ರಕ್ರಿಯೆನ ಮಾಡ್ತಾರೆ ಸುಮಾರು ಜನರು. ಆಮೇಲೆ ಮನೆ ಮುಖ್ಯಮಂತ್ರಿಗಳೇ ಹೇಳಿದಾಗ ಅದನ್ನ ನಾವೆಲ್ಲರೂ ಕೂಡ ನಂಬೇಕಾಗತ್ತೆ. ಸುಮಾರು 52,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅವರೇ ಹೇಳಿರೋದ್ರಿಂದ ಆ ಪ್ರಕ್ರಿಯೆಗೆ ಮಾಡ್ತಾರೆ. ಅದನ್ನ ಹಿಂದೆ ಬರ್ತಕ್ಕಂಥ ಸಂದರ್ಭ ಅಲ್ಲ. ಆಮೇಲೆ ಈ ಇಂಟರ್ನಲ್ ರಿಸರ್ವೇಶನ್ ಏನಾಗ್ತದೆ ಅದು ತಮಗೂ ಕೂಡ ಗೊತ್ತಿದೆ ಸರ್. ನಿಮ್ಮ ಇಲಾಖೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದಾವೆ? ಅದಕ್ಕೆ ತುಂಬಾ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಆಸೆ, ಹಂಬಲ, ಪಾಠ ಹೇಳ್ಕೊಡ್ಬೇಕು. ಇಲ್ಲ ಸರ್ಕಾರಿ ನೌಕರಿಗೆ ಇದ್ರೊಳಗೆ ಸೇರ್ಕೊಂಡ್ರೆ ಅವ್ರಿಗೇನೋ ಒಂದು ವಿಶ್ವಾಸ ಅಲ್ಲ, ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಆಗ್ತದೆ. ಯಾವಾಗ್ಲೂ ಕೂಡ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕೆಲಸ ಮಾಡ್ಬೇಕಂತ ಓದಿರ್ತಾರೆ ಕಷ್ಟಪಟ್ಟು. ಸೊ ನಾವು ಮಾಡ್ಬೇಕಾಗತ್ತೆ. ಆದಷ್ಟು ಬೇಗ ಮಾಡೋದು ಒಳ್ಳೇದು, ಮಾಡ್ತಾ ಇದೀವಿ. ಈ ವಿಚಾರದ ಬಗ್ಗೆ ನೀವು ಕೂಡ ನಮ್ಮ ಜೊತೆಲಿ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ದೊಂದು ವೇದಿಕೆ. ಈ ವಿಚಾರ ಎಷ್ಟು ಪ್ರಸ್ತುತ ಮತ್ತೆ ಎಷ್ಟು ಅಗತ್ಯ, ಎಷ್ಟು ಅನಿವಾರ್ಯ ಅನ್ನೋದ್ರ ಬಗ್ಗೆ ನೀವು ಮಾತಾಡಬಹುದು. ವಿಜಯಪುರದಿಂದ ಶ್ರೀಶೈಲ ಪಾಟೀಲ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಶ್ರೀಶೈಲ್ ಪಾಟೀಲ್ ಅವರೇ, ಇದನ್ನೆಲ್ಲ ನಾವು ಹೇಗೆ ನೋಡ್ತಾ ಇದ್ದೀರಿ? ಇದೆಷ್ಟು ಗಂಭೀರ ವಿಚಾರ ಅಂತ ತಮ್ಗನ್ಸುತ್ತೆ? ಸರ್, ಇಂತ ಒಂದು ದೊಡ್ಡ ಸಮಸ್ಯೆಯನ್ನ ಸರ್ಕಾರ ಪರಿಗಣಿಸಿ ನಮ್ಮ ಒಂದು ರಾಜಕೀಯದಲ್ಲಿ ಬಿದ್ದಿದ್ದಾರೆ ಸರ್. ಅವರು ಇಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಾಗ್ಲಿ, ನಿರುದ್ಯೋಗಿಗಳಾಗ್ಲಿ ಈ ಬಗ್ಗೆ ಸ್ವಲ್ಪನೂ ಕಾಳಜಿಲ್ಲ ಸರ್ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ತಮ್ಮ ಒಂದು ಆಡಳಿತದಲ್ಲಿ, ತಮ್ಮ ಅಧಿಕಾರದಲ್ಲಿ ಬಿಸಿಯಾಗಿದ್ದಾರೆ. ಈ ವಿಷಯನ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ ಇದನ್ನು ಸರಿಯಾಗಿ ಯೋಚನೆ ಮಾಡದೆ ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳದಿದ್ರೆ ಇನ್ನೂ ಇದ್ರದ್ದು ಹೋರಾಟ ಹೆಚ್ಚಿಗೆ ಆಗುತ್ತೆ ಸರ್. ಸರ್ಕಾರ ಕೂಡಲೇ ಯೋಚನೆ ಮಾಡಬೇಕು. ನಮ್ಮಲ್ಲಿ ತಜ್ಞರಿದ್ದಾರೆ, ಮೀಸಲಾತಿಯನ್ನು ನೆಪ ಇಟ್ಕೊಂಡು ಇಲ್ಲಿ ಬೀದಿಗಿರ್ತಕ್ಕಂಥ ನಿರುದ್ಯೋಗಗಳ ಬಗ್ಗೆ ಸ್ವಲ್ಪ ಕಾಳಜಿಲ್ಲ ಸರ್ ಸರ್ಕಾರ. ಶ್ರೀಶೈಲ್ ಅವರು, ಇನ್ನೊಂದು ವಿಚಾರ, ವಿಜಯಪುರದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅದೇ ಏಪ್ರಿಲ್ 14ನೇ ತಾರೀಕು ಪ್ರತಿಭಟನೆ ಮಾಡಿದ್ರು, ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅವಕಾಶ ಕೊಟ್ಟಿಲ್ಲ ಸರ್. ಜಿಲ್ಲಾಡಳಿತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್, ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕಂತೇಳಿ ಬಿಸಿಲಿನ ನೆಪ ಹೇಳ್ತಾರೆ ಸರ್ ಜಿಲ್ಲಾಧಿಕಾರಿಗಳಲ್ಲಿ, ವರಿಷ್ಠಾಧಿಕಾರಿಗಳಲ್ಲಿ. ಈ ಬಿಸಿಲಿನ ನೆಪ ನಮ್ಮ ನಿರುದ್ಯೋಗದಲ್ಲಿ ಹೆಚ್ಚಲ್ಲ ಸರ್. ಬಿಸಿಲು ನಿರುದ್ಯೋಗನೇ ಅನುಭವಿಸ್ತಾ ಇದೀವಿ, ದೊಡ್ಡದಲ್ಲ ನಮ್ಗೆ. ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರ್ತೀವಿ. ಉತ್ತರ ಕರ್ನಾಟಕದ ಬಿಸಿಲು ನಮ್ಗೆ ಅನುಭವ ಇದೆ ಸರ್. ಆದ್ರೆ ಅದಕ್ಕಿಂತ ಜಾಸ್ತಿ ನಮ್ಗೆ ನಿರುದ್ಯೋಗದ ನೋವಿದೆ ಸರ್. ಇಲ್ಲಿ ಸರ್ಕಾರ ಕೂಡಲೇ
ಪರಿಶೀಲನೆ ಮಾಡಿ ಅವರ ಮೀಸಲಾತಿ ಏನ್ ತೊಂದರೆ ಇದೆ ಅದನ್ನು ಸರಿಪಡಿಸಿಕೊಂಡು ಕೂಡಲೇ 2,80,000ಕ್ಕಿಂತಲೂ ಅಧಿಕ ಉದ್ಯೋಗಗಳು ಸರ್ಕಾರದಲ್ಲಿ ಖಾಲಿ ಇರೋದ್ರಿಂದ ಇಮಿಡಿಯೇಟ್ ಆಗಿ ಇದನ್ನ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರ ಒಂದು ಖಂಡಿತ ಶ್ರೀಶೈಲ್ ಅವರೇ, ಎಲ್ಲ ಯುವಕರು ಒಗ್ಗಟ್ಟಾಗಿದ್ರೆ ಸರ್ಕಾರಕ್ಕೆ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಶ್ರೀಶೈಲ್ ಅವರೇ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ನಾವು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ, ವ್ಯವಸ್ಥೆಯೇ ಬುಡಮೇಲಾಗ್ತಾ ಇದೆ. ಆ ಮೂಲಕ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಈ ಜೆನ್ಜಿಗಳ ಬದುಕಿಗೆ ಒಂದು ಭರವಸೆಯನ್ನ ಸರ್ಕಾರ ಮೂಡಿಸಬೇಕಾಗಿದೆ. ಎಂಥದ್ದೇ ತಾಂತ್ರಿಕ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಪರಿಹರಿಸಿ ನೋಟಿಫಿಕೇಶನ್ ಮಾಡಿ 2,84,800 ಹುದ್ದೆಗಳು ಖಾಲಿ ಇದ್ದಾವೆ, ಆದಷ್ಟು ಬೇಗ ಭರ್ತಿ ಮಾಡಿ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರದ ಜವಾಬ್ದಾರಿ ಕೂಡ. ಈಗ ಇರುವಂತ ಈ ಖಾಲಿ ಹುದ್ದೆಗಳು ಇದನ್ನ ಸರ್ಕಾರ ಯಾವಾಗ ಭರ್ತಿ ಮಾಡುತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಆದಷ್ಟು ಬೇಗ ಉದ್ಯೋಗ ಭರ್ತಿ ಮಾಡಬೇಕು ಅಂತಿದ್ದಾರೆ. ಸರ್ಕಾರಿ ನೌಕರರು ನನ್ನ ಇಲಾಖೆಯಲ್ಲಿ ಹೆಚ್ಚಾಗಿದ್ದಾರೆ, ಹೀಗಾಗಿ ಉದ್ಯೋಗ ಭರ್ತಿ ಆದ್ರೆ ತುಂಬಾ ಉಪಯೋಗ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಸಚಿವ ಮಧು ಬಂಗಾರಪ್ಪ ಮಾತಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಹೋರಾಟವನ್ನ ಹತ್ತಿಕ್ಕಲು ಆಗೋದಿಲ್ಲ, ಅನೌನ್ಸ್ ಆಗ್ಲಿ ಆಗದೇ ಇರಲಿ, ನಮ್ಮ ಪ್ರಕ್ರಿಯೆಗಳನ್ನ ಮುಗಿಸಿದ್ದೇವೆ ಅಂತ ಹೇಳಿದ್ದಾರೆ. ಮಧು ಬಂಗಾರಪ್ಪ ಮಾತಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಏನ್ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಬನ್ನಿ ನೋಡ್ಕೊಂಡ್ ಬರೋಣ. ಸರ್, ಈಗ ಈ ಸರ್ಕಾರಿ ಹುದ್ದೆಗಳು ಇನ್ನೂ ಕೂಡ ಖಾಲಿ ಇದಾವೆ, ಭರ್ತಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಧಾರವಾಡದೆಲ್ಲ ಎಲ್ಲ ಯುವಕರು ಎಲ್ಲ ಹೋರಾಟ ಮಾಡಿದ್ರು, ಜಂಜಿ ಹೋರಾಟ ಶುರು ಆಯ್ತು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಸರ್? ಇಲ್ಲ, ನಾವು ಆಕ್ಚುಲಿ ಇನ್ಫ್ಯಾಕ್ಟ್ ಈ ಇಂಟರ್ನಲ್ ರಿಸರ್ವೇಶನ್ ಬಿಟ್ರೆ ಇನ್ನೆಲ್ಲದಕ್ಕೂ ನಾವು ರೆಡಿ ಮಾಡ್ಕೊಂಡಿದೀವಿ. ಇನ್ಫ್ಯಾಕ್ಟ್ ನಾವು ಡಿಸೆಂಬರ್ 6th or 7th ಬೆಳಗಾಂ ಸೆಷನ್ ಶುರು ಆಗಕ್ಕಿಂತ ಮುಂಚೆನೆ ನಾನು ಟಿಇಟಿ ಎಕ್ಸಾಮ್ ಮಾಡ್ಬಿಟ್ಟೆ. ಬಿಕಾಸ್ ಟೈಮ್ ಯಾವಾಗ ಇಂಟರ್ನಲ್ ರಿಸರ್ವೇಶನ್ ಸ್ಟಾರ್ಟ್ ಆಗುತ್ತೆ ನಮ್ದು ಪ್ರೋಸೆಸ್, ಅದಾದ್ಮೇಲೆ ಸಿಇಟಿ ಮಾಡ್ಬೇಕು. ಸಿಇಟಿ ಮಾಡ್ಬೇಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಬೇಕು. ನನಗನ್ಸುತ್ತೆ ಇದು ಬೇಗ ಆಗತ್ತೆ ಅಂತ ವಿಶ್ವಾಸ ಇದೆ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೂಟ, ಈಗ ಎಲೆಕ್ಷನ್ ಇರೋದ್ರಿಂದ ಮೋಸ್ಟ್ಲಿ ಅದಕ್ಕೇನಾದ್ರೂ ಒಂದು ಇದಿರ್ಬೋದೇನೋ. ಮತ್ತೆ ಇವಾಗ 24th ಏನೋ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಇದು ಗೊತ್ತಿಲ್ಲ ನನಗಿನ್ನು ಸಬ್ಜೆಕ್ಟ್, ನಾನು ಸ್ವಲ್ಪ ಹೊರಗಿದ್ದೀನಿ, ಬೆಳಗ್ಗೆ ಬಂದ್ಮೇಲೆ ಗೊತ್ತಾಗ್ತದೆ. ಬಟ್ ಆದಷ್ಟು ಬೇಗ ಮಾಡಬೇಕಾಗ್ತದೆ. ಮಾಡಿದ್ರೆ ನನ್ನ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಅದು ಹೆಲ್ಪ್ ಆಗ್ತದೆ. ಬರೀ ನಂದಲ್ಲ, ಇಡೀ ರಾಜ್ಯದಲ್ಲಿ. ಅದರಲ್ಲೂ ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್, ಬಿಕಾಸ್ ಸರ್ಕಾರಿ ನೌಕರರು ಜಾಸ್ತಿ ಇರೋದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲೇ 10 ಸರ್, ಒಂದು ಈಗ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ ಅಂತಂದೇಳಿ ಪ್ರಕ್ರಿಯೆನ ಶುರು ಮಾಡ್ಲಿಕ್ಕೆ ಎಲ್ಲ ಒಂದಷ್ಟು ಮುಂದಾಯ್ತು. ಇದಾದ ನಂತರದಲ್ಲಿ ಮತ್ತೆ ಹುದ್ದೆಗಳು ಭರ್ತಿ ಮಾಡಬೇಕು ಅಂತ ಹೋರಾಟಗಾರರು ಹೋರಾಟವನ್ನ ಶುರು ಮಾಡಿದ್ರು. ಅವರಿಗೆ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರ ಹೋರಾಟ ಮಾಡ್ಲಿಕ್ಕೆ ಮತ್ತೆ ಅನ್ನುವಂತ ಒಂದಷ್ಟು ಆರೋಪಗಳಿದಾವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೋರಾಟ ಕಾನೂನುಬದ್ಧವಾಗಿ ಅವ್ರು ಎಲ್ ಬೇಕಾದ್ರೆ ಹೋರಾಟ ಮಾಡ್ಬೋದು. ಹಂಗೆಲ್ಲ ಮೋಸ್ಟ್ಲಿ ನನಗ್ ಗೊತ್ತಿರೋ ಪ್ರಕಾರ ಮಾಡೋದಿಲ್ಲ. ನಮ್ ದೇಶದೊಳಗೆ ಹೋರಾಟ ಮಾಡ್ಬೇಡ್ರಿ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಬಟ್ ಹೋರಾಟ ಮಾಡಬೇಡಿ, ಬಿಕಾಸ್ ವಿಶ್ವಾಸ ಇಟ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಹೋರಾಟ ಹತ್ತಿಕ್ಕತಕ್ಕಂತ ಪ್ರಶ್ನೆ ಬರೋದಿಲ್ಲ ಹನುಮಂತವರ. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲ ಸಿಸ್ಟಮ್ ಇಲ್ಲ, ಅದು ಮಾಡೋದಕ್ಕಾಗೋದಿಲ್ಲ. ಬಟ್ ವಿಶ್ವಾಸ ಇಟ್ಕೊಳ್ಳಿ, ಆದಷ್ಟು ಬೇಗ ಪ್ರಕ್ರಿಯೆನ ಮಾಡ್ತಾರೆ ಸುಮಾರು ಜನರು. ಆಮೇಲೆ ಮನೆ ಮುಖ್ಯಮಂತ್ರಿಗಳೇ ಹೇಳಿದಾಗ ಅದನ್ನ ನಾವೆಲ್ಲರೂ ಕೂಡ ನಂಬೇಕಾಗತ್ತೆ. ಸುಮಾರು 52,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅವರೇ ಹೇಳಿರೋದ್ರಿಂದ ಆ ಪ್ರಕ್ರಿಯೆಗೆ ಮಾಡ್ತಾರೆ. ಅದನ್ನ ಹಿಂದೆ ಬರ್ತಕ್ಕಂಥ ಸಂದರ್ಭ ಅಲ್ಲ. ಆಮೇಲೆ ಈ ಇಂಟರ್ನಲ್ ರಿಸರ್ವೇಶನ್ ಏನಾಗ್ತದೆ ತಮಗೂ ಕೂಡ ಗೊತ್ತಿದೆ ಸರ್. ನಿಮ್ಮ ಇಲಾಖೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದಾವೆ? ಅದಕ್ಕೆ ತುಂಬಾ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಆಸೆ, ಹಂಬಲ, ಪಾಠ ಹೇಳ್ಕೊಡ್ಬೇಕು. ಇಲ್ಲ ಸರ್ಕಾರಿ ನೌಕರಿಗೆ ಇದ್ರೊಳಗೆ ಸೇರ್ಕೊಂಡ್ರೆ ಅವ್ರಿಗೇನೋ ಒಂದು ವಿಶ್ವಾಸ ಅಲ್ಲ, ಲೈಫಲ್ಲಿ ಒಂದು ಸೆಟಲ್ಮೆಂಟ್ ಆಗ್ತದೆ. ಯಾವಾಗ್ಲೂ ಕೂಡ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕೆಲಸ ಮಾಡ್ಬೇಕಂತ ಓದಿರ್ತಾರೆ ಕಷ್ಟಪಟ್ಟು. ಸೊ ನಾವು ಮಾಡ್ಬೇಕಾಗತ್ತೆ, ಆದಷ್ಟು ಬೇಗ ಮಾಡೋದು ಒಳ್ಳೇದು. ಮಾಡ್ತಾ ಇದೀವಿ. ಈ ವಿಚಾರದ ಬಗ್ಗೆ ನೀವು ಕೂಡ ನಮ್ಮ ಜೊತೆಲಿ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ದೊಂದು ವೇದಿಕೆ. ಈ ವಿಚಾರ ಎಷ್ಟು ಪ್ರಸ್ತುತ ಮತ್ತೆ ಎಷ್ಟು ಅಗತ್ಯ, ಎಷ್ಟು ಅನಿವಾರ್ಯ ಅನ್ನೋದ್ರ ಬಗ್ಗೆ ನೀವು ಮಾತಾಡಬಹುದು. ವಿಜಯಪುರದಿಂದ ಶ್ರೀಶೈಲ ಪಾಟೀಲ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಶ್ರೀಶೈಲ್ ಪಾಟೀಲ್ ಅವರೇ, ಇದನ್ನೆಲ್ಲ ನಾವು ಹೇಗೆ ನೋಡ್ತಾ ಇದ್ದೀರಿ? ಇದೆಷ್ಟು ಗಂಭೀರ ವಿಚಾರ ಅಂತ ತಮ್ಗನ್ಸುತ್ತೆ? ಸರ್, ಇಂತ ಒಂದು ದೊಡ್ಡ ಸಮಸ್ಯೆಯನ್ನ ಸರ್ಕಾರ ಪರಿಗಣಿಸಿ ನಮ್ಮ ಒಂದು ರಾಜಕೀಯದಲ್ಲಿ ಬಿದ್ದಿದ್ದಾರೆ ಸರ್ ಅವರು. ಇಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಾಗ್ಲಿ, ನಿರುದ್ಯೋಗಿಗಳಾಗ್ಲಿ ಈ ಬಗ್ಗೆ ಸ್ವಲ್ಪನೂ ತಪ್ಪಿಲ್ಲ ಸರ್ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ತಮ್ಮ ಒಂದು ಆಡಳಿತದಲ್ಲಿ, ತಮ್ಮ ಅಧಿಕಾರದಲ್ಲಿ ಬಿಸಿಯಾಗಿದ್ದಾರೆ. ಈ ವಿಷಯನ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ ಇದನ್ನು
ಸರಿಯಾಗಿ ಯೋಚನೆ ಮಾಡದೆ ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಳ್ದಿದ್ರೆ ಹ್ಮ್ ಇನ್ನೂ ಇದ್ರದ್ದು ಹೋರಾಟ ಹೆಚ್ಚಿಗೆ ಆಗುತ್ತೆ ಸರ್. ಸರ್ಕಾರ ಕೂಡಲೇ ಯೋಚನೆ ಮಾಡಬೇಕು. ನಮ್ಮಲ್ಲಿ ತಜ್ಞರಿದ್ದಾರೆ, ಮೀಸಲಾತಿ ಒಂದು ನೆಪ ಇಟ್ಕೊಂಡು ಇಲ್ಲಿ ಬೀದಿಗಿರ್ತಕ್ಕಂಥ ನಿರುದ್ಯೋಗಗಳ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಸರ್ ಸರ್ಕಾರ. ಶ್ರೀಶೈಲ್ ಅವರು ಇನ್ನೊಂದು ವಿಚಾರ, ವಿಜಯಪುರದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅದೇ ಏಪ್ರಿಲ್ 14ನೇ ತಾರೀಕು ಪ್ರತಿಭಟನೆ ಮಾಡಿದ್ರು, ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅವಕಾಶ ಕೊಟ್ಟಿಲ್ಲ ಸರ್. ಜಿಲ್ಲಾಡಳಿತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್, ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕಂತ ಹೇಳಿ ಬಿಸಿಲಿನ ನೆಪ ಹೇಳ್ತಾರೆ ಸರ್ ಜಿಲ್ಲಾಧಿಕಾರಿಗಳಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ. ಈ ಬಿಸಿಲಿನ ನೆಪ ನಮ್ಮ ನಿರುದ್ಯೋಗಕ್ಕೆಲ್ಲ ಹೆಚ್ಚೇನಿಲ್ಲ ಸರ್. ಬಿಸಿಲು ನಿರುದ್ಯೋಗನೇ ಅನುಭವಿಸ್ತಾ ಇದೀವಿ, ದೊಡ್ಡದಲ್ಲ ನಮಗೆ. ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರ್ತೀವಿ, ಉತ್ತರ ಕರ್ನಾಟಕದ ಬಿಸಿಲು ನಮ್ಗೆ ಅನುಭವ ಇದೆ ಸರ್. ಆದ್ರೆ ಅದಕ್ಕಿಂತ ಜಾಸ್ತಿ ನಮ್ಮ ನಿರುದ್ಯೋಗದ ನೋವಿದೆ ಸರ್. ಇಲ್ಲಿ ಸರ್ಕಾರ ಕೂಡಲೇ ಪರಿಶೀಲನೆ ಮಾಡಿ ಅವ್ರ ಮೀಸಲಾತಿ ಏನ್ ತೊಂದರೆ ಇದೆ ಅದನ್ನು ಸರಿಪಡಿಸಿಕೊಂಡು ಕೂಡಲೇ 2,80,000ಕ್ಕಿಂತಲೂ ಅಧಿಕ ಉದ್ಯೋಗಗಳ ಸರ್ಕಾರದಲ್ಲಿ ಖಾಲಿ ಇರೋದ್ರಿಂದ ಇಮಿಡಿಯೇಟ್ ಆಗಿ ಇದನ್ನ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರ ಒಂದು ಖಂಡಿತ ಶ್ರೀಶೈಲ್ ಅವರೇ, ಎಲ್ಲಾ ಯುವಕರು ಒಗ್ಗಟ್ಟಾಗಿದ್ರೆ ಸರ್ಕಾರಕ್ಕೆ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಶ್ರೀಶೈಲ್ ಅವರೇ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ನಾವು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ, ವ್ಯವಸ್ಥೆಯೇ ಬುಡ ಮೇಲಾಗ್ತಾ ಇದೆ. ಆ ಮೂಲಕ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಈ ಜೆನ್ಜಿಗಳ ಬದುಕಿಗೆ ಒಂದು ಭರವಸೆಯನ್ನ ಸರ್ಕಾರ ಮೂಡಿಸಬೇಕಾಗಿದೆ. ಎಂಥದ್ದೇ ತಾಂತ್ರಿಕ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಪರಿಹರಿಸಿ ನೋಟಿಫಿಕೇಶನ್ ಮಾಡಿ 2,84,800 ಹುದ್ದೆಗಳು ಖಾಲಿ ಇದ್ದಾವೆ, ಆದಷ್ಟು ಬೇಗ ಭರ್ತಿ ಮಾಡಿ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೀವಿ. ಸರ್ಕಾರದ ಜವಾಬ್ದಾರಿ ಕೂಡ.